ದೇವೇಗೌಡರು ಪ್ರಧಾನಿಯನ್ನ ಭೇಟಿಯಾಗಿದ್ಯಾಕೆ? 2023ರ ನಿಗೂಢ ಒಪ್ಪಂದಕ್ಕೆ ಈಗಲೇ ಬರೆದ್ರ ಮುನ್ನುಡಿ. ಸಿದ್ದರಾಮಯ್ಯ ಆಟಕ್ಕೆ ಬ್ರೇಕ್ ಹಾಕೋಕೆ ಹೊಸ ಪ್ಲಾನ್. ಆ ಒಂದು ಫೈಲ್, ಅರ್ಧ ಗಂಟೆ ಮಾತುಕತೆ, ನಿಗೂಢ ತಂತ್ರ. ಎಚ್.ಡಿ. ದೇವೇಗೌಡರು ರಾಜ್ಯ ಕಂಡ ಹಿರಿಯ ರಾಜಕೀಯ ಮುತ್ಸದ್ದಿ, ಚುನಾವಣಾ ಚತುರ, ಪ್ರತಿ ಚುನಾವಣೆಯಲ್ಲೂ ಕಿಂಗ್ ಮೇಕರ್ ಹಾಗೂ ಜೆಡಿಎಸ್ ನ ವರಿಷ್ಠರು. ಇವರು ಮಂಗಳವಾರ ದಿಢೀರ್ ದಿಲ್ಲಿಗೆ ಹೋಗಿದ್ಯಾಕೆ? ದಿಲ್ಲಿಗೆ ಹೋಗಿ ಅಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ಯಾಕೆ? ನಿಜ ಹೇಳ್ಬೇಕು ಅಂದ್ರೆ ದೇವೇಗೌಡರು ಪ್ರಧಾನಿ ಮೋದಿ ಬಳಿ ಬರಿಗೈ ಬೀಸ್ಕೊಂಡು ಹೋಗ್ಲಿಲ್ಲ, ಅದೊಂದು ಫೈಲ್ ಅನ್ನ ತಗೊಂಡು ಹೋಗಿದ್ರು. ಹಾಗಾದ್ರೆ ಆ ಫೈಲ್ ನಲ್ಲಿ ಏನಿತ್ತು? 2023ರ ಚುನಾವಣೆಗೆ ಈಗಲೇ ದೊಡ್ಡಗೌಡರು ಮಾಸ್ಟರ್ ಪ್ಲಾನ್ ಮಾಡಿದ್ರ. ಅರ್ಧ ಗಂಟೆಗೂ ಹೆಚ್ಚು ಪ್ರಧಾನಿ ಮೋದಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಅದೇನ್ ಮಾತಾಡಿದ್ರು? ಹುಲಿಯ ಸಿದ್ದರಾಮಯ್ಯನವರ ಆಟಕ್ಕೆ ದೇವೇಗೌಡರು ಬ್ರೇಕ್ ಹಾಕೋ ನಿಗೂಢ ತಂತ್ರವನ್ನ ಹೆಣೆದಿದ್ದಾರ ಅನ್ನೋದನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ಫೋಟೋಗಳನ್ನ ಸೂಕ್ಷ್ಮವಾಗಿ ನೋಡಿ. ಮಾಜಿ ಪ್ರಧಾನಿ ದೇವೇಗೌಡರನ್ನ ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅದೇಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ, ಆನಂತರ ಕುರ್ಚಿ ತೋರಿಸಿ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಮಂಗಳವಾರ ಮಧ್ಯಾಹ್ನ ದಿಢೀರ್ ದಿಲ್ಲಿಗೆ ಹೋಗಿದ್ದ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರನ್ನ ಪ್ರಧಾನಿ ಮೋದಿ ಅವರು ಆತ್ಮೀಯವಾಗಿ ಬರಮಾಡಿಕೊಂಡಿದ್ರು. ಬನ್ನಿ ದೇವೇಗೌಡ್ರೆ, ಇಲ್ಲಿ ಕೂತ್ಕೊಳ್ಳಿ, ಏನ್ ಸಮಾಚಾರ ಅಂತೇಳಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿಸಿದ್ರು. ಹಾಗಾದ್ರೆ ಪ್ರಧಾನಿ ಮೋದಿ ಜೊತೆ ದೇವೇಗೌಡರು ಅದೇನು ಮಾತನಾಡಿದ್ರು? ರಾಜ್ಯದಲ್ಲಿ ಬಿಜೆಪಿ ನಾಯಕರು ಬಹಿರಂಗವಾಗಿ ಜೆಡಿಎಸ್ ಬೆಂಬಲ ಕೋರಿದ ಟೈಮಲ್ಲೇ ದೇವೇಗೌಡರು ದಿಲ್ಲಿಗೆ ಹೋಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಅದೇನು ಚರ್ಚೆ ನಡೆಸಿದ್ರು ಅನ್ನೋ ಪ್ರಶ್ನೆ ಈಗ ಎಲ್ಲರ ತಲೆಯಲ್ಲೂ ಗಿರಿಕಿ ಹೊಡಿತಾ ಇದೆ. ಆ ಪ್ರಶ್ನೆಗೆ ಉತ್ತರವನ್ನ ನಾವು ಕೊಡ್ತೀವಿ ನೋಡಿ. ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಭಾಗವಹಿಸೋಕೆ ಮಾಜಿ ಪ್ರಧಾನಿ ದೇವೇಗೌಡರು ಮಂಗಳವಾರ ದಿಢೀರ್ ದಿಲ್ಲಿಗೆ ಹೋಗಿದ್ರು. ಹೀಗೆ ಹೋದವರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲು ಹೋಗಿದ್ರು. ಈ ವೇಳೆ ತುಂಬಾ ಆತ್ಮೀಯವಾಗಿ ಪ್ರಧಾನಿ ಮೋದಿ ಅವರು ದೇವೇಗೌಡರನ್ನ ಬರಮಾಡಿಕೊಂಡ್ರು. ದೇವೇಗೌಡರಿಗೆ ಮಂಡಿ ನೋವಿದ್ದ ಕಾರಣ ಖುದ್ದು ಪ್ರಧಾನಿ ಮೋದಿ ಅವರೇ ದೇವೇಗೌಡರ ಕೈ ಹಿಡಿದು ಕುರ್ಚಿಯ ಬಳಿ ಕರೆದುಕೊಂಡು ಹೋಗಿ ಕುಳಿತುಕೊಳ್ಳಲು ಹೇಳಿದ್ರು. ಆನಂತರ ಕೆಲ ವಿಚಾರಗಳ ಬಗ್ಗೆ ಇಬ್ಬರು ಮಾತುಕತೆ ನಡೆಸಿದ್ರು. ಹೀಗೆ ಪ್ರಧಾನಿಯವರನ್ನ ಭೇಟಿಯಾಗಿ ಹೊರಬಂದ ದೇವೇಗೌಡರು ಪ್ರಧಾನಿ ಮೋದಿ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗಲೂ ನನ್ನೊಂದಿಗೆ ಆತ್ಮೀಯತೆಯಿಂದ ನಡೆದುಕೊಳ್ತಾರೆ. ಚುನಾವಣೆ ವೇಳೆ ಆರೋಪ ಪ್ರತ್ಯಾರೋಪ ಮಾಡುತ್ತೇವೆ, ಅದೆಲ್ಲವೂ ಗಂಭೀರ ಅಲ್ಲ. ವೈಯಕ್ತಿಕ ಭೇಟಿ ವೇಳೆ ಪ್ರತಿ ಬಾರಿಯೂ ಪ್ರೀತಿಯಿಂದ ಮಾತನಾಡಿಸುತ್ತಾರೆ. ಭೇಟಿ ವೇಳೆ ಎಂದೂ ಅವರಲ್ಲಿ ದ್ವೇಷ, ಸಿಟ್ಟು ಕಂಡಿಲ್ಲ ಎಂದು ಹೇಳಿದ್ದಾರೆ. ಈ ಭೇಟಿ ವೇಳೆ ಚರ್ಚೆಯಾದ ವಿಷಯಗಳೇನು ಗೊತ್ತಾ? ಅವುಗಳನ್ನ ಒನ್ ಬೈ ಒನ್ ತೋರಿಸ್ತೀವಿ ನೋಡಿ. ನಂಬರ್ 1, ಹಾಸನದಲ್ಲಿ ಐಐಟಿ ವಿಚಾರ ಪ್ರಸ್ತಾಪ. ಹಾಸನದಲ್ಲಿ ಐಐಟಿ ಇಲ್ಲ, ಹೀಗಾಗಿ ಹಾಸನದಲ್ಲಿ ಐಐಟಿ ಸ್ಥಾಪನೆ ಮಾಡೋ ಬಗ್ಗೆ ಈ ಹಿಂದೆ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ದೇವೇಗೌಡರು ಮನವಿ ಮಾಡಿಕೊಂಡಿದ್ರು. ಆದ್ರೆ ಇದುವರೆಗೂ ಹಾಸನದಲ್ಲಿ ಐಐಟಿ ಸ್ಥಾಪನೆಯಾಗದಿರೋದ್ರ ಬಗ್ಗೆ ದೇವೇಗೌಡರು ಪತ್ರ ಬರೆದಿದ್ರು. ಆದ್ರೆ ಅದು ಕೂಡ ಪ್ರಯೋಜನವಾಗಿರ್ಲಿಲ್ಲ. ಹೀಗಾಗಿ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದ ದೇವೇಗೌಡರು ಈ ವಿಷಯದ ಕುರಿತು ಚರ್ಚೆ ಮಾಡಿರೋದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಬಳಿ ಫೈಲ್ ತಗೊಂಡು ಹೋಗಿ ಅದನ್ನ ಮೋದಿ ಅವರಿಗೆ ತೋರಿಸಿದ್ದಾರೆ ಎನ್ನಲಾಗುತ್ತಿದೆ. ನಂಬರ್ 2, ಪರಿಷತ್ ಚುನಾವಣಾ ಮೈತ್ರಿ ಬಗ್ಗೆ ಮಾತುಕತೆ. ಡಿಸೆಂಬರ್ 10ರಂದು ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ನ 25 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಹೀಗಾಗಿ ಜೆಡಿಎಸ್ ಅಭ್ಯರ್ಥಿ ಹಾಕದ ಕಡೆ ಬಿಜೆಪಿಯನ್ನ ಬೆಂಬಲಿಸುವಂತೆ ಇತ್ತೀಚೆಗೆ ಬಿಎಸ್ವೈ ಜೆಡಿಎಸ್ ನಾಯಕರನ್ನ ಬಹಿರಂಗವಾಗಿ ಮನವಿ ಮಾಡಿಕೊಂಡಿದ್ರು. ಈ ಬಗ್ಗೆ ಜೆಡಿಎಸ್ ನಾಯಕರು ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಯಾಕಂದ್ರೆ ಒಂದೊಮ್ಮೆ ಜೆಡಿಎಸ್ ನಾಯಕರು ಬಿಜೆಪಿಗೆ ಬಹಿರಂಗವಾಗಿ ಬೆಂಬಲ ಘೋಷಿಸಿದ್ರೆ ಈ ಹಿಂದೆ ಸಿದ್ದರಾಮಯ್ಯ ಹೇಳಿದಂತೆ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅನ್ನು ಹಣೆಪಟ್ಟಿ ಕಟ್ಟಿಕೊಳ್ಳಬೇಕಾಗುತ್ತೆ.
ಜಾತ್ಯತೀತ ಪಕ್ಷವಾಗಿ ಕೋಮುವಾದಿ ಬಿಜೆಪಿಗೆ ಬೆಂಬಲ ಸೂಚಿಸಿದ್ರೆ ಜಾತ್ಯತೀತ ಅನ್ನೋ ಪದಕ್ಕೆ ಕಳಂಕ ಬರುತ್ತೆ ಅನ್ನೋ ಆತಂಕ ದಳಪತಿಗಳನ್ನ ಕಾಡ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನಲ್ಲಿರೋ ಸಿಎಂ ಇಬ್ರಾಹಿಂ ಅವರನ್ನ ಜೆಡಿಎಸ್ಗೆ ಕರೆತಂದು ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋಕೆ ದಳಪತಿಗಳು ಪ್ಲಾನ್ ಮಾಡಿದ್ರು. ಇಂಥ ಟೈಮಲ್ಲಿ ಬಿಜೆಪಿಗೆ ಪರಿಷತ್ ಚುನಾವಣೆಯಲ್ಲಿ ಬಹಿರಂಗ ಬೆಂಬಲ ಘೋಷಿಸಿದ್ರೆ ಅಲ್ಪಸಂಖ್ಯಾತ ಮತಗಳು ಜೆಡಿಎಸ್ ಕೈ ತಪ್ಪಬಹುದು. ಪರ್ಮನೆಂಟ್ ಆಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಾಲಾಗ್ತವೆ ಅನ್ನೋ ಆತಂಕವು ಜೆಡಿಎಸ್ ನಾಯಕರಿಗಿದೆ. ಹೀಗಾಗಿ ಬಿಜೆಪಿ ನಾಯಕರು ಜೆಡಿಎಸ್ ಬೆಂಬಲ ಕೋರಿದ ಬೆನ್ನಲ್ಲೇ ದಿಲ್ಲಿಗೆ ಹೋಗಿದ್ದ ದೇವೇಗೌಡರು ಬಿಜೆಪಿ ಮತ್ತು ಜೆಡಿಎಸ್ ಒಳ ಒಪ್ಪಂದದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ. ಪ್ರಧಾನಿ ಭೇಟಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ದೇವೇಗೌಡರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ಮಾತನಾಡುವುದಾಗಿ ಹೇಳಿದ್ದಾರೆ. ಇದಾದ ನಂತರ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಬಗ್ಗೆ ಮಾತುಕತೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬರಲಿದ್ದಾರೆ ಎಂದಿದ್ದಾರೆ. ನಂಬರ್ 3, 2023ರ ಚುನಾವಣೆಯ ರಣತಂತ್ರ. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದ ದೇವೇಗೌಡರು ಬಿಜೆಪಿ ಮತ್ತು ಜೆಡಿಎಸ್ ಒಳ ಒಪ್ಪಂದದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಆದ್ರೆ ಈ ಒಳ ಒಪ್ಪಂದ ಬರೀ ಪರಿಷತ್ ಚುನಾವಣೆಗಷ್ಟೇ ಸೀಮಿತವಾಗಲ್ಲ. 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲೂ ಮುಂದುವರಿಯುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಆದ್ರೆ ದೇವೇಗೌಡರು ಮುಂದಿನ ಚುನಾವಣೆಯ ವೇಳೆ ಮೈತ್ರಿ ಬಗ್ಗೆ ಮಾತುಕತೆ ಮಾಡಿಲ್ಲ ಎಂದಿದ್ದಾರೆ. ಹೀಗೆ ಹೇಳ್ತಾನೆ ಕಾಂಗ್ರೆಸ್ ನಡೆಯ ಬಗ್ಗೆಯೂ ಗೌಡ್ರು ಗುಟ್ಟು ಬಿಟ್ಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಮನಸ್ಸಿದೆ. ಆದ್ರೆ ಕಾಂಗ್ರೆಸ್ನ ಇತರೆ ನಾಯಕರಿಗೆ ಇದರ ಬಗ್ಗೆ ಮನಸ್ಸಿಲ್ಲ. ಹೀಗಾಗಿ ನಾವಾಗಿಯೇ ಮೈತ್ರಿಗೆ ಒತ್ತಾಯಿಸುವುದಿಲ್ಲ ಎಂದು ಹೇಳಿದ್ದಾರೆ. ನಂಬರ್ 4, ಸಿದ್ದರಾಮಯ್ಯ ಆಟಕ್ಕೆ ಬ್ರೇಕ್. ರಾಜ್ಯದಲ್ಲಿ ಇವತ್ತು ಜೆಡಿಎಸ್ಗೆ ಅಧಿಕಾರ ಸಿಗದೇ ಇರಬಹುದು. ಆದ್ರೆ 2023ರಲ್ಲಿ ಅತಂತ್ರ ಬಂದ್ರೆ ಜೆಡಿಎಸ್ ಕಿಂಗ್ ಮೇಕರ್ ಆಗೋದು ಪಕ್ಕಾ. 2018ರಲ್ಲಿ ಕಾಂಗ್ರೆಸ್ ನಾಯಕರು ಓಡೋಡಿ ಬಂದು ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಒಂದೇ ವರ್ಷಕ್ಕೆ ಕೈ ಕೊಟ್ಟಿದ್ದರಿಂದ ಇವತ್ತು ಜೆಡಿಎಸ್ ಅಧಿಕಾರದಿಂದ ವಂಚಿತವಾಗಿದೆ ಅನ್ನೋ ವಿಶ್ಲೇಷಣೆಗಳಿವೆ. ಹೀಗಾಗಿ 2023ರಲ್ಲಿ ಇಂಥ ತಪ್ಪು ಮರುಕಳಿಸಬಾರದು ಅಂದ್ರೆ ಕಾಂಗ್ರೆಸ್ ಜೊತೆ ಮತ್ತೆ ಮೈತ್ರಿ ಬಗ್ಗೆ ಜೆಡಿಎಸ್ ನಾಯಕರು ತುಂಬಾ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗಿದೆ. ಅದರಲ್ಲೂ ಸಿದ್ದರಾಮಯ್ಯನವರ ನಿಲುವಿನ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಬೇಕಾಗಿದೆ. ಹೀಗಾಗಿ 2018ರ ಮೈತ್ರಿಯಿಂದ ಎಚ್ಚೆತ್ತುಕೊಂಡಿರೋ ದೇವೇಗೌಡರು 2023ರಲ್ಲಿ ಅತಂತ್ರ ಬಂದ್ರೆ ಬಿಜೆಪಿ ಜೊತೆ ದೋಸ್ತಿಗೆ ಅಸ್ತು ಅನ್ನೋ ಸಾಧ್ಯತೆ ಇದೆ. ಆ ಮೂಲಕ ಸಿದ್ದರಾಮಯ್ಯನವರ ಆಟಕ್ಕೆ ಬ್ರೇಕ್ ಹಾಕೋಕೆ ನಿಗೂಢ ತಂತ್ರವನ್ನ ಹೆಣೆದಿದ್ದಾರೆ ಎನ್ನಲಾಗುತ್ತಿದೆ. ನಿಜ ಹೇಳಬೇಕು ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಜೊತೆ ದೇವೇಗೌಡರು ಹೇಗೆ ಇದ್ರು, ದಿಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ವರಿಷ್ಠರ ಜೊತೆ ತುಂಬಾ ಉತ್ತಮ ನಂಟು ಹೊಂದಿದ್ದಾರೆ. ಹೀಗಾಗಿ ದಿಲ್ಲಿ ಮಟ್ಟದಲ್ಲಿ ದಾಳ ಹೊರಡಿಸಿ ಪರಿಸ್ಥಿತಿಯನ್ನ ತಮಗೆ ಅನುಕೂಲವಾಗುವಂತೆ ತಿರುಗಿಸಿಕೊಳ್ಳುವಲ್ಲಿ ಚಾಣಾಕ್ಷತೆಯನ್ನು ಹೊಂದಿದ್ದಾರೆ. ಹಾಗಾದ್ರೆ ದೇವೇಗೌಡರ ಈ ದಿಲ್ಲಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ? ದೇವೇಗೌಡರ ಈ ತಂತ್ರಕ್ಕೆ ಸಿದ್ದರಾಮಯ್ಯನವರ ಪ್ರತಿತಂತ್ರ ಏನಿರಬಹುದು? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.